ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಸೊ ಇವತ್ತು ನಾನು ಅಫಿಷಿಯಲಿ ಯೂಟ್ಯೂಬರ್ ವ್ಲಾಗರ್ ಆಗಬೇಕು ಅಂತ ಕಂಟೆಂಟ್ ಕ್ರಿಯೇಷನ್ ಮಾಡಲಿಕ್ಕೆ ಅಂತ ಒಂದಿಷ್ಟು ಐಟಮ್ಸ್ನ ತರಿಸಿದ್ದೀನಿ ಅಮೆಝಾನಿಂದ. ಸೊ ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಅಲ್ಲ, ಜಸ್ಟ್ ನಾನೇನು ತರಿಸಿದ್ದೀನಿ ಅದನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸೋಣ. ಆ್ಯಂಡ್ ನಿಮಗೂ ಯಾರಿಗಾದರೂ ಆಸೆ ಇದ್ದರೆ ಮನೆಯಲ್ಲೇ ಇಟ್ಕೊಂಡು ಯೂಟ್ಯೂಬ್ ವ್ಲಾಗ್ಸ್ ಮಾಡಬೇಕು ಅಥವಾ ರೀಲ್ಸ್ ಮಾಡಬೇಕು, ವಿಡಿಯೋ ಶೂಟ್ ಮಾಡಬೇಕು ಅಂದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಇದು ಆನೆಸ್ಟ್ ರಿವ್ಯೂ ಆಗಿರುತ್ತೆ. ಸೊ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ಇದು ಅಮೆಝಾನಿಂದ ಬಂದಿರೋದು. ಪ್ಯಾಕೇಜ್ ಹೀಗೇ ಬಂದಿದೆ ನನಗೆ. ಸೊ ಅದ್ರ ಮೇಲೇ ಬರೆದಿರೋ ಡಿಜಿಟೆಕ್ ಅಂತ ಹೇಳ್ಕೊಂಡು ನಾನು ತರಿಸಿರೋದು ಡಿಜಿಟೆಕ್ LED ರಿಂಗ್ ಲೈಟ್ 18 DRL ಅಂದರೆ 18 ಇಂಚಿಂದು 69 ಅದರದ್ದು ಏನು ಕೋಡು. ಸೊ ತುಂಬಾ ಇವಾಗ ಹೊಸ 2026 ರಿಲೀಸ್ ಆಗಿರೋದು. ಸೊ ನಾನು ಸಹಿತ ನಿಮ್ಮ ಜೊತೆನೇ ಓಪನ್ ಮಾಡ್ತಿದ್ದೀನಿ, ಹೇಗಿದೆ ಅಂತ ನೋಡ್ತಾ ಇರೋದು. 3750 ರುಪೀಸ್ ಬಿತ್ತು ನನಗೆ ಆಫ್ಟರ್ ಡಿಸ್ಕೌಂಟು. ಸೊ ಅದು ಇನ್ನೊಂದು ಬಾಕ್ಸಲ್ಲಿ ಬಂದಿರೋ ಸ್ಟ್ಯಾಂಡು, ಇದು ರಿಂಗ್ ಲೈಟಿಗೆ ತುಂಬ ಒಳ್ಳೆ ಬ್ಯಾಗ್ ಕೊಟ್ಟಿದ್ದಾರೆ. ಅಂದರೆ ನಾವೆಲ್ಲಾದರೂ ಮೇಕಪ್ ಶೂಟ್ ಮಾಡೋರು ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಬ್ಯಾಗ್ನ ಆರಾಮ್ಸೆ ತೊಗೊಂಡು ಹೋಗ್ಬೋದು. ತುಂಬ ಸೇಫ್ಟಿನೂ ಇರುತ್ತೆ, ಹಾಳಾಗೋದಿಲ್ಲ ಅಂತ ಹೇಳ್ಕೊಂಡು. ಸೊ ಅದಕ್ಕೆ ಒಂದು ಬಾಕ್ಸು ಅಂದರೆ ಸ್ಟ್ಯಾಂಡಿಗೆ, ಆ್ಯಂಡ್ ದಿಸ್ ಇಸ್ ರಿಂಗ್ ಲೈಟ್. ಸೊ ಇದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರೋದ್ರಿಂದ ರಾನ ಇರುತ್ತೆ, ಹೇಗೆ ನಾನು ಅದನ್ನು ತೆಗಿತಾ ಇರೋದು ಅಂತ ಹೇಳ್ಕೊಂಡು. ಸೊ ಕೆಳಗಡೆ ಇರೋದು ಸ್ಟ್ಯಾಂಡು. ಸೊ ಅದನ್ನು ನಾವು ಕೆಳಗಡೆಯಿಂದ ಪುಲ್ ಅಪ್ ಮಾಡಿದರೆ ನಮಗೆ ಅದು ಕ್ಲೀನಾಗಿ ಸ್ಟ್ಯಾಂಡ್ ಆಗುತ್ತೆ, ಸ್ಟಡಿ ಆಗಿದೆ ಅಂತ ಹೇಳ್ಬೋದು. ಇನ್ನು ಇದು ಎಷ್ಟು ಬೇಕಾದ್ರೆ ಉದ್ದ ಆಗುತ್ತೆ, ಒಂದು 7 ಫೀಟ್ ತನಕ ಅಂತೂ ಉದ್ದ ಆಗುತ್ತೆ. ನೋಡ್ಬೋದು ಎಷ್ಟು ಲಾಂಗ್ ಹೋಗ್ತಿದೆ ಅಂತ ಹೇಳ್ಕೊಂಡು. ಅಲ್ಲಿ 3 ಸೆಕ್ಷನ್ಸ್ ಇದೆ, 1 2 3 ಅಂತ ಹೇಳ್ಕೊಂಡು. ನನಗಿಂತ ಹೈಟ್ ಇದೆ, ನಾನಿರೋದು 5 ಅಂತ ಅಂದರೆ ಅದು ಇನ್ನೂ ಮೇಲೆ ಹೋಗಿದೆ, ಅಂದರೆ 7 ಫೀಟ್ ತನಕ ಅಂತೂ ಇದೆ. ಸೊ ಈಗ ಇಂಪಾರ್ಟೆಂಟ್ ಥಿಂಗ್ಸ್, ರಿಂಗ್ ಲೈಟ್ ಅದನ್ನು ಫಿಕ್ಸ್ ಮಾಡೋದು. ಸೊ ರಿಂಗ್ ಲೈಟ್ಗೆ ಕೆಳಗಡೆನೇ ಅಲ್ಲಿ ಒಂದು ಸ್ಕ್ರೂ ಕೊಟ್ಟಿದ್ದಾರೆ, ಅದರೊಳಗಡೆ ನಾವು ಅದನ್ನು ಸೇರಿಸ್ಬೇಕು. ನಾವು ಅಷ್ಟು ತಿರುಗಿಸ್ಬಿಟ್ಟು ಫಿಟ್ ಮಾಡೋದು ಅಂದ್ಕೊಂಡೆ, ಬಟ್ ತಿರುಗಿಸೋದಲ್ಲ. ಹಿಂದ್ಗಡೆ ಈ ಥರ ಒಂದು ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ, ಹಾಕಿಬಿಟ್ಟು ಈ ಲಾಕ್ನ ಹಾಕಿಬಿಟ್ರೆ ಆಯಿತು, ಅದು ಫಿಕ್ಸ್ ಆಗೋಗುತ್ತೆ. ತುಂಬ ಈಸಿ. ಇನ್ನು ನೆಕ್ಸ್ಟು ಫೋನ್ ಹೋಲ್ಡರು. ಸೊ ನಾವು ಫೋನ್ ಇಟ್ಕೋಬೇಕಲ್ಲ ಮಿಡಲಲ್ಲಿ, ಅದಕ್ಕೆ ಅಂತ ಹೋಲ್ಡರ್ ಕೊಟ್ಟಿರೋದು. ಸೊ ಅದ್ರ ಜೊತೆನೇ ಇದನ್ನು ಕೊಟ್ಟಿದ್ರು ಆಕ್ಸರೀಸಲ್ಲಿ. ಸೊ ಇದನ್ನು ನಾವಿಲ್ಲಿ ಫಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಡಲಲ್ಲಿ, ಅಂದರೆ ರಿಂಗ್ ಲೈಟ್ ಮಿಡಲಲ್ಲಿ ನಾವು ಫಿಕ್ಸ್ ಮಾಡ್ಕೋಬೇಕು. ಆ ಕಡೆನೂ 2 ಸ್ಪೇಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ನೀವೇನಾದ್ರು ಕ್ಯಾಮ್ರಾ ಇಟ್ಕೊತೀರಾ ಅಂತಂದರೆ, DSLR ಕ್ಯಾಮ್ರಾ. ಇದು ಫೋನಿಗೆಗೋಸ್ಕರ ಕೊಟ್ಟಿರೋದು. ಸೊ ಇದನ್ನು ಸಹಿತ ಲಾಕ್ ಮಾಡಿದ್ಮೇಲೆ ಇಲ್ಲಿ ಹಿಂದ್ಗಡೆ ಲಾಕ್ ಕೊಟ್ಟಿದ್ದಾರೆ, ಲಾಕ್ ಹಾಕಿಬಿಟ್ರೆ ಅದು ಸ್ಟಡಿಯಾಗಿ ಕುತ್ಕೊಬಿಡುತ್ತೆ, ಅಲ್ಲಾಡೋದಿಲ್ಲ, ಬೀಳೋದಿಲ್ಲ. ಜಸ್ಟ್ ಮುಂದ್ಗಡೆದಷ್ಟೇ ನಾವು ತಿರುಗಿಸ್ಬೋದು, ಹೇಗೆ ಬೇಕಾದ್ರೆ 360 ಡಿಗ್ರಿನೂ ತಿರುಗಿಸ್ಬೋದು, ಯಾವ ಕಡೆ ಬೇಕಾದ್ರೆ ಆ ಕಡೆ ತಿರುಗಿಸ್ಬೋದು. ಸೊ ತುಂಬ ಫ್ಲೆಕ್ಸಿಬಲ್ ಇದೆ, ಈಸಿ ಹ್ಯಾಂಡಲ್ ಅಂತ ಹೇಳ್ಬೋದು. ಸೊ ಈಗ ಲೈಟ್ ಆನ್ ಮಾಡಿಬಿಟ್ಟು ನೋಡೋಣ, ಹೇಗೆ ಲೈಟ್ ಹಾಕಿದಾಗ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಕೊಂಡು. ಸೊ ನೋಡಿ, ಇದು ನನ್ನ ಯಾವುದೇ ರೀತಿಯ ಲೈಟ್ ಇಲ್ಲ, ನಾನು ರಿಯಲಾಗಿ ಹೇಗಿದ್ದೀನಿ ಹಾಗಿದ್ದೀನಿ, ಇನ್ನೂ ಮೇಕಪ್ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಬಿಕಾಸ್ ರಾ ವೀಡಿಯೋಸೇ ಮಾಡಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ಲೈಟ್ ಹಾಕಿಬಿಟ್ಟು ತೋರಿಸ್ತೀನಿ ನಾನು. ವಾವ್, ತುಂಬಾ ಅಂದರೆ ತುಂಬಾ ಬ್ರೈಟ್ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು 60 ವ್ಯಾಟ್ ಇದೆ ಬಲ್ಪ್, ಆ್ಯಂಡ್ 5400 ಲೂಮಿನಿಯನ್ಸ್ ಇದೆ ಲೈಟ್ ರೇಡಿಯಸ್. ಸೊ ಇದಕ್ಕೆ ರಿಮೋಟು ಕೊಟ್ಟಿದ್ದಾರೆ, ಸೊ ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ. ಮತ್ತು ನೀವು ನೋಡ್ಬೋದು ಕಲರ್ 2 ಕಲರ್ ವೇರಿಯೇಷನ್ ಚೇಂಜ್ ಆಗುತ್ತೆ. ಒಂದು ಮೈಲ್ಡ್ ಯೆಲ್ಲೋಯಿಶ್ ಥರ ಬರುತ್ತೆ, ನೋಡ್ಬೋದು. ಇದು ಡಿನ್ನರಿಗೆಲ್ಲ ಹಾಕ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಒಂದು ಕಲರ್ ಕಾಂಬಿನೇಷನು. ಮತ್ತೊಂದು ಬ್ರೈಟ್ ಯೆಲ್ಲೋ. ಸೊ ಅದರೊಳಗಡೆ ರೇಂಜ್. ಸೊ ನಾನಿವಾಗ ಡೈರೆಕ್ಟಾಗಿ ಈಗ ಹೇಗೆ ಕಾಣಿಸ್ತಿದ್ದೀನಲ್ಲ, ನಾನಿವಾಗ ಲೈಟ್ ಒಳಗಡೆ ಹೋಗಿಬಿಟ್ಟು ನಿಮಗೆ ತೋರಿಸ್ತೀನಿ, ಅಂದರೆ ನಾನಲ್ಲಿ ಫೋನ್ ಇಟ್ಬಿಟ್ಟೆ ತೋರಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನಾನು ಲೈಟ್ ಆನ್ ಮಾಡಿದ್ದೀನಿ, ಅದ್ರ ನನ್ನ ಮೇಲೆ ಫೇಸ್ ಮೇಲೆ ಕಾಣಿಸ್ತಿರೋವಂಥದ್ದು ನಿಮಗೆ ಕಲರ್ ಎಫೆಕ್ಟ್ಸ್. ಸೊ ಎರಡೂ ಕಡೆಯೂ ಕಲರ್ ಎಫೆಕ್ಟ್ಸ್ ಇದೆ, ಬ್ರೈಟ್ ಆ್ಯಂಡ್ ಲೋ ಅಂತ ಹೇಳ್ಕೊಂಡು. ಆ್ಯಂಡ್ ಯೆಲ್ಲೋ ಕಲರ್ ಟು ವೈಟ್ ಕಲರ್ ತನಕ 2 ಕಲರ್ ಎಫೆಕ್ಟ್ ಇದೆ. ಸೊ ಈಗ ನೋಡ್ಬೋದು ನೀವು, ನಾನಿವಾಗ ಆನ್ ಆಫ್ ಮಾಡಿ ತೋರಿಸ್ತೀನಿ, ಆಫ್ ಮಾಡಿದರೆ ಹೆಂಗೆ ಕಾಣಿಸ್ತೀನಿ ಅಂತ ಹೇಳ್ಕೊಂಡು. ಸೊ ವೇಟ್. ಸೊ ಇದು ರಿಯಲ್ ಕಲರ್, ಏನು ಸನ್ಲೈಟ್ ಏನಿದೆ ಮನೇಲಿರೋ ಕಲರು. ಸೊ ಇವಾಗ ನಾನು ಲೈಟ್ ಆನ್ ಮಾಡಲಿಕ್ಕೂ ಹೇಗೆ ಕಾಣಿಸುತ್ತೆ ಅಂತ. ಸೊ ಲುಕ್ ಎಟ್ ದ ಡಿಫ್ರೆನ್ಸ್. ತುಂಬ ಚೆನ್ನಾಗಿ ನನ್ನ ಕಲರ್ ಮುಖದಲ್ಲೇ ಹೊಡಿತಾ ಇದೆ. ಸೊ ನಾನು ಏನೇ ರೆಡಿನೇ ಆಗಿಲ್ಲ, ಹಾಗೆ ಇದ್ರೂ ಸಹಿತ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಕಂಟೆಂಟ್ ಕ್ರಿಯೇಷನ್ ಮಾಡ್ತೀವಿ ಅಂತಂದರೆ, ಎಸ್ಪೆಷಲಿ ನೀವೇನಾದ್ರು ಫ್ಯಾಷನ್ ಕಂಟೆಂಟ್, ಪ್ರಾಡಕ್ಟ್ ಕಂಟೆಂಟು, ರೀಲ್ಸ್ ಮಾಡ್ತೀರಾ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಸ್ಕ್ರಿಪ್ಟಲ್ಲಿ ನೀವೇನಾದರೂ ರೀಲ್ಸ್ ಮಾಡ್ತೀರಾ ಅಂತಂದ್ರೂ ಈ ಕಲರ್ ಎಫೆಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಿಗೋಸ್ಕರ. ಸೊ ಇವಾಗ ನಾನು ಫೋನ್ನ ಆ ರಿಂಗ್ ಲೈಟಿಗೆ ಹಾಕಿದ್ದೀನಿ. ಸೊ ಇವಾಗ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಹೇಳ್ಕೊಂಡು. ತುಂಬ ಚೆನ್ನಾಗಿ ಕಲರ್ ಎಫೆಕ್ಟ್ ಕಾಣಿಸ್ತಾ ಇದೆ. ಕಲರ್ಸನ್ನ ಚೇಂಜ್ ಮಾಡ್ತೀನಿ, ವೇರಿಯೇಷನ್ ನೋಡಿ, ಡಿಮ್ ಆ್ಯಂಡ್ ಲೈಟು. ಸೊ
ಸೊ ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಕಂಟೆಂಟ್ ಕ್ರಿಯೇಟರ್ ವಾಂಟ್ಸ್. ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಫ್ಯಾಷನ್ ಕಂಟೆಂಟ್ ಕ್ರಿಯೇಟರ್, ಮೇಕಪ್ ಮಾಡಬೇಕು, ಮೇಕಪ್ ಆರ್ಟಿಸ್ಟ್ ಏನಾರು ಆಗಿದ್ದೀರಾ ಅಂತಂದರೆ, ಇಲ್ಲ ನೀವೇ ಒಂದು ಕಾಮಿಡಿ ಸ್ಕ್ರಿಪ್ಟ್ ಮಾಡ್ತೀರಾ ಯೂಟ್ಯೂಬಿಗೆ ಅಂತಂದರೆ, ಸೊ ಈ ಒಂದು ಟೂಲ್ನ ನೀವು ತುಂಬ ಟೂಲ್ ಸಿಗುತ್ತೆ ಅಮೆಝಾನಲ್ಲಿ. ನಾನು ತುಂಬ ರಿವ್ಯೂಸ್ ನೋಡಿ ಫೈನಲ್ ಆಗಿ ತರಿಸ್ಕೊಂಡಿರೋದು ಇದನ್ನು. ಸೊ ನೀವೇ ನೋಡ್ಬೋದು ಡಿಫ್ರೆನ್ಸಸ್ಸು. ಆ್ಯಂಡ್ ಇದು ಹೇಗೆ ಬೇಕಾದ್ರೆ ಬೆಂಡ್ ಆಗುತ್ತೆ, ಫ್ಲೆಕ್ಸಿಬಲ್ ಇದೆ. ನೀವು ಪ್ರಾಡಕ್ಟ್ ಶೂಟು, ಅಡುಗೆನ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀರಾ ಅಂದ್ರೂ ಈಸಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಟ್ರಾವೆಲ್ ಫ್ರೆಂಡ್ಲಿ. ಒಂದು ಮನೇಲಿ ತುಂಬ ಹೆವಿ ಇದೆ ಅಂದರೆ ಎಲ್ಲೂ ಟ್ರಾವೆಲ್ ಅಂದರೆ ನಾವೇನಾದ್ರು ಟ್ರಿಪ್ಪಿಗೆ ಹೋಗ್ತೀವಿ ಅಂದರೆ ಅಲ್ಲೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಟ್ರಾವೆಲ್ ಫ್ರೆಂಡ್ಲಿ ಒಂದು ಟ್ರೈಪಾಡ್ ತರಿಸಿದ್ದೀನಿ. ಇದು ಜಸ್ಟ್ 329 ರುಪೀಸ್ ಅಷ್ಟೇ. ತುಂಬ ಕಡಿಮೆಗೆ ನಾವೆಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ತರಿಸಿರೋದು. ಈಸಿಯಾಗಿ ಒಂದು ಬ್ಯಾಗ್ ಒಳಗಡೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ನಾವು. ಸೊ ಇದನ್ನೂ ಸಹಿತ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ, ನೋಡ್ಬೋದು ನೀವು. 5 to 5.5 ತನಕನೂ ಆರಾಮಾಗಿ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ತುಂಬ ಫ್ಲೆಕ್ಸಿಬಲು, ಟ್ರಾವೆಲ್ ಫ್ರೆಂಡ್ಲಿ ಅನ್ಬೋದು. ನಾವು ಯೂಟ್ಯೂಬಿಗೂ ವೀಡಿಯೋ ಮಾಡ್ಕೋಬೋದು, ರೀಲ್ಸಿಗೂ ವೀಡಿಯೋ ಮಾಡ್ಬೋದು. 360 ಡಿಗ್ರಿ ತಿರುಗ್ತಾ ಇದೆ ಅದು. ಸೊ ಇದು ನನ್ನ ಓಲ್ಡ್ ಟ್ರೈಪಾಡು 799 ರುಪೀಸಿಗೆ ತೊಗೊಂಡಿದ್ದೆ. 3 ಇಯರ್ಸಿಂದ ತುಂಬ ಚೆನ್ನಾಗೇ ಬಂದಿದೆ. ಬಟ್ ಇದರ ರಿಂಗ್ ಲೈಟ್ ಇಲ್ಲ ಅಂತ ಹೇಳ್ಕೊಂಡು ಅಪ್ಡೇಟ್ ಮಾಡ್ಕೊಂಡಿರೋದು ನಾನು. ಆ್ಯಂಡ್ ಇದು ಟ್ರಾವೆಲ್ ಫ್ರೆಂಡ್ಲಿಗೆ, ಎಲ್ಲರೂ ಟ್ರಿಪ್ ಹೋಗ್ತಾ ಇದ್ದೀನಿ, ಹೊರಗಡೆ ಟ್ರಾವೆಲ್ ಮಾಡ್ತಿದ್ದೀನಿ ಅಂದರೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗಲಿಕ್ಕೆ ಅಂತ ತರಿಸಿರೋದು. ಇದು ಜಸ್ಟ್ 329 ರುಪೀಸ್ ಅಷ್ಟೇ ಇದೆ. ಆ್ಯಂಡ್ ಇದು ಇವತ್ತು ಹೊಸದಾಗಿ ತರಿಸಿರೋದು. ಇದು 3000 ಸಮಥಿಂಗ್ ರೇಂಜ್ ಇದೆ. ನಾನು ಎಲ್ಲದ್ರದ್ದು ಪ್ರೈಸ್ ಮತ್ತು ಏನಿದೆ ಲಿಂಕ್ ಅದನ್ನು ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಈ ಕ್ರಿಯೇಟರ್ ಥಿಂಗ್ಸ್ ಟೂಲ್ಸ್ನ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು iPhone 17. ಇದು ಪ್ರೋ ಅಲ್ಲ, ಜಸ್ಟ್ 17 ಅಷ್ಟೇ. 17 Pro Maxು ಬರುತ್ತೆ, ಇದು ಜಸ್ಟ್ 17. ಅದರೊಳಗೆ ನಾನು ಎಲ್ಲ ವೀಡಿಯೋನು ಇತ್ತೀಚೆಗೆ ಒಂದು 3-6 ತಿಂಗಳಿಂದ ಅಂತೂ ಶೂಟ್ ಮಾಡ್ತಿರೋದು ಇದೇ ಒಂದು ಫೋನಿಂದ, iPhone 17ಇಂದ. ನನಗೆ ಇದು ಕಾಸ್ಟ್ ಅರೌಂಡ್ 76,000 ಆಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಮೈಕ್ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಬ್ರು ಮೈಕಲ್ಲಿ ಡೈರೆಕ್ಟಾಗಿ ಮಾತಾಡೋರಿಗೆ. ಸೊ ಹಾಗಾಗಿ ಮೈಕ್ನೂ ತರಿಸಿದ್ದೆ ನಾನು. ಅದರದ್ದು ಸಹಿತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನನ್ನ ಹತ್ರ ಏನು ನಾನು ತರಿಸಿದ್ದೀನಿ ಅಂತ ಹೇಳ್ಕೊಂಡು. ಸೊ ಇದನ್ನು ಸಹಿತ ಡಿಜಿಟೆಕ್ ಕಂಪ್ನಿಯವ್ರದ್ದೇ. ಇಲ್ಲಿ ಹೊರಗಡೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ಅಂತ ತೋರಿಸುತ್ತೆ. 2 ಮೈಕ್ ಇರುತ್ತೆ ಮತ್ತು 2 ಟೈಪ್ ಆಫ್ ಅಡಾಪ್ಟರ್ ಇರುತ್ತೆ. ಒಂದು ಹಳೆ ಐಫೋನ್ ಇದು ಸಹಿತ ಬರುತ್ತೆ, ಇನ್ನೊಂದು ಐಫೋನ್ ಇವಾಗಿರೋವಂಥದ್ದು ಪಿನ್ ಇರುತ್ತಲ್ಲ ಅದು ಸಹಿತ ಇರುತ್ತೆ. ಸೊ ಇದು ನನ್ನ ರಿಯಲ್ ವಾಯ್ಸು ವಿತೌಟ್ ಮೈಕ್. ನೋಡ್ಬೋದು, ನಾನು ಮೈಕ್ ಹಾಕಿಲ್ಲ. ಮೈಕ್ ಹಾಕ್ತೇನೆ ನನ್ನ ರಿಯಲ್ ವಾಯ್ಸ್ ಹೀಗಿರುತ್ತೆ. ಸೊ ಅಂದರೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ, ಹೊರಗಡೆ ಡಿಸ್ಟರ್ಬೆನ್ಸ್ ಅನಿಸ್ತಿರುತ್ತೆ. ಆ್ಯಂಡ್ ವಾಯ್ಸು ಸಹಿತ ಕ್ಲೀನಾಗಿ ಮೊಬೈಲಿಗೆ ಹೋಗಲ್ಲ, ಅಂದರೆ ಸ್ವಲ್ಪ ದೂರ ಇಟ್ಕೊಂಡಿರ್ತೀವಿ ಕೆಲವೊಂದು ಸಲ. ನೋಡಿ, ಇಷ್ಟು ದೂರದಿಂದ ನಾನು ಮಾತಾಡ್ತೀನಿ ಅಂತಂದರೆ ಅದು ಕ್ಲಾರಿಟಿಯಾಗಿ ಕೇಳಿಸಲ್ಲ. ಸೊ ಇವಾಗ ರಿಯಲ್ಲಾಗಿ ನಾನು ಮೈಕ್ ಹಚ್ಕೊಂಡು ಮಾತಾಡಿ ತೋರಿಸ್ತೀನಿ. ಸೊ ನೋಡಿ, ಇನ್ನೂ ನಾನು ಮೈಕ್ ಆನ್ ಮಾಡಿಲ್ಲ, ನಾನು ತೋರಿಸ್ತಾ ಇರೋದು ಈ ಥರ ಇರುತ್ತೆ ಬಾಕ್ಸ್ ಅಂತ ಹೇಳ್ಕೊಂಡು. ಸೊ ಅಡಾಪ್ಟರ್ನ ನಾವು ಫಸ್ಟ್ ಫೋನಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೈಕ್ನ ನಾವು ನಮ್ಮ ಇಲ್ಲಿ ನಾವು ಕೈಯಲ್ಲಿ ಬೇಕಾದ್ರೆ ಇಟ್ಕೋಬೋದು. ನಾನು ಮ್ಯಾಗ್ನೆಟಿಕ್ ತರಿಸಿರೋದ್ರಿಂದ ನಮ್ಮ ಡ್ರೆಸ್ಸಿಗೆ ನಾವು ಆರಾಮ್ಸೆ ಈ ಥರ ಫಿಕ್ಸ್ ಮಾಡ್ಕೋಬೋದು. ಡ್ರೆಸ್ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸಲ ಆನ್ ಮಾಡಿ, ಅಲ್ಲಿ ಲೈಟ್ ಆನ್ ಆದರೆ ಮಾತ್ರ ಮೈಕ್ ಆನ್ ಆಗಿದೆ ಅಂತ ಕೆಲಸಲ್ಲ. ಸೊ ಇವಾಗ ರಿಯಲ್ಲಾಗಿ ನಾನು ಮೈಕ್ ಹಚ್ಕೊಂಡು ಮಾತಾಡಿ ತೋರಿಸ್ತೀನಿ. ಸೊ ನೋಡಿ, ಮೊದಲು ಹಾಕೊಳ್ಳೋಕ್ಕಿಂತ ಮುಂಚೆ ಆ್ಯಂಡ್ ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರ್ಬೋದು. ಸೊ ಇದೆಲ್ಲ ಟೂಲ್ಸ್. ಒಂದು ಕ್ರಿಯೇಟರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತಂದರೆ ನಾನು ತರಿಸ್ಕೊಂಡಿರೋವಂಥ ಪರ್ಸ್ನಲ್ ಟೂಲ್ಸು. ನಾನು ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ. ಸೊ ತುಂಬ ಜನಕ್ಕೆ ಆಸೆ ಇರುತ್ತೆ ಮನೇಲಿ ಕೂತ್ಕೊಂಡವರಿಗೆ, ಅವರಿಗೊಂದು ಹೆಲ್ಪ್ ಆಗಲಿ ಅಂತ ನಾನು ಇದನ್ನೊಂದು ವೀಡಿಯೋ ಅಥವಾ ರಿವ್ಯೂ ಮಾಡಿ ಹಾಕ್ತಿದ್ದೀನಿ. ಸೊ ಹೀಗೇ ಆನೆಸ್ಟ್ ಆಗಿರೋವಂಥ ಒಂದು ಕಂಟೆಂಟಿಗೋಸ್ಕರ ಈ ನನ್ನ ಚಾನಲ್ ಈಶಾ ಹೋಮ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ದಟ್ ಇನ್ನೂ ಹೆಚ್ಚೆಚ್ಚು ಹಲವು ನನ್ನ ಸ್ಕಿನ್ ರೂಟೀನ್ ಆಗಿರ್ಬೋದು, ಆ್ಯಂಡ್ ನನ್ನ ಡೈಲಿ ರೂಟೀನ್ ಆಗಿರ್ಬೋದು, ಹೋಮ್ ಬ್ಲಾಗ್ಸ್ ಆಗಿರ್ಬೋದು, ನನ್ನ ಏನು ನಿಮ್ಗೆ ಯೂಸ್ ಆಗುತ್ತೆ, ಹೌಸ್ ವೈಫಿಗೆ ಯೂಶ್ವಲಿ ಯೂಸ್ ಆಗುವಂಥ ಐಟಮ್ಸ್ನ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಪಕ್ಕಿರೋ ಬೆಲ್ ಬಟನ್ ಐಕನ್ನ ಒತ್ಕೊಳ್ಳಿ. ಸೊ ದಟ್ ನಿಮಗೆ ಯಾವಾಗಲೇ ನಾನು ವೀಡಿಯೋ ಅಪ್ಲೋಡ್ ಆದರೂ ಸಹಿತ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ನಾನು ವೀಕ್ಲಿ 3 to 4 ವೀಡಿಯೋಸ್ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ಇನ್ಮೇಲೆ ಕನ್ಸಿಸ್ಟೆನ್ಸಿ ಇರಲಿಕ್ಕೆ. ನೀವು ಕೇಳೋವಂಥ ಡೌಟ್ಸ್ ಏನಾದ್ರು ಇದ್ದರೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಎಲ್ಲರಿಗೂ ತುಂಬ ಇಂಪಾರ್ಟೆಂಟಾಗಿ ಕಾಯ್ತಿರೋದು ಇಂಟೀರಿಯರ್ಸ್ ಬಗ್ಗೆ, ಮನೆ ಇಂಟೀರಿಯರ್ಸ್ ಬಗ್ಗೆ. ಸೊ ಹಾಗಾಗಿ ಮನೆ ಇಂಟೀರಿಯರ್ಸ್ನ ಬಗ್ಗೆನೇ ಒಂದು ಡೀಟೇಲ್ ವೀಡಿಯೋ ಮಾಡಿ ಹಾಕಬೇಕು ಅಂತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಇದು ರಿಯಲಾಗಿ ನಾನು ಮಾತಾಡ್ತಿರೋದು ವಿತೌಟ್ ವಾಯ್ಸ್ ಓವರ್. ಹೇಗಿತ್ತು, ಏನಾದ್ರು ಚೇಂಜಸ್ ಇದ್ದರೆ ಅದನ್ನು ನಿಮ್ಮ ಸಜೆಷನ್ ಇದ್ದರೆ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.